ಈಗಲೂ ನಾನು ಧ್ಯಾನದಲ್ಲಿ ಕುಳಿತಾಗ ನನ್ನ ಮನಸ್ಸು ನನ್ನ ಜೀವನದ ಆರಂಭಿಕ ಕ್ಷಣಗಳಿಗೆ ಹಿಂತಿರುಗುತ್ತದೆ. ಮೃದುವಾದ ಬೆಳಗಿನ ಬೆಳಕಿನಲ್ಲಿ ಮುಳುಗಿರುವ ಅಂಗಳಕ್ಕೆ. ದಕ್ಷಿಣ ಭಾರತದ ಶಾಂತವಾದ ಅಗ್ರಹಾರದಲ್ಲಿ ಭಕ್ತಿ, ಸಂಸ್ಕಾರ ಮತ್ತು ಜೀವನದ ಸೌಂದರ್ಯಗಳ ನಡುವೆ ಒಂದು ಕಥೆ ಪ್ರಾರಂಭವಾಯಿತು. ಪ್ರತಿ ಬೆಳಿಗ್ಗೆಯೂ ಈ ಮನೆಯಲ್ಲಿ ದೇವರ ಸ್ಮರಣೆ ಆರಂಭವಾಗುತ್ತಿತ್ತು. ಇದು ನಮ್ಮ ಕುಟುಂಬ. ಪ್ರೀತಿ, ಸಂಸ್ಕೃತಿ ಮತ್ತು ಸಾತ್ವಿಕ ಜೀವನದಿಂದ ಅರಳಿರುವ ಒಂದು ಸುಂದರ ಮನೆ. ಕುಟುಂಬ ಆಶ್ರಮ ಶೈಲಿಯ ವಾತಾವರಣದಲ್ಲಿ ಶಿವಲಿಂಗದ ಮುಂದೆ ಪ್ರಾರ್ಥಿಸುತ್ತದೆ. ನಮ್ಮ ಮನಸ್ಸು ಶಾಂತಿಯಿಂದ ತುಂಬುತ್ತದೆ. ಈ ಹೊಸ ಜೀವಕ್ಕೆ ಈಶ್ವರನ ಅನುಗ್ರಹವಾಗಲಿ. ಈ ಬಳೆ ತೊಡಿಸುವುದರ ಮೂಲಕ ನಮ್ಮ ಕುಟುಂಬವು ತಾಯಿಗೆ ಶುಭಾಶಯ ಮತ್ತು ಆಶೀರ್ವಾದ ನೀಡುತ್ತದೆ. ಈ ಆಚರಣೆ ನಮ್ಮ ಕುಟುಂಬಕ್ಕೆ ಸಂತೋಷ ಮತ್ತು ಆಶೀರ್ವಾದವನ್ನು ತಂದಿದೆ. ಸಾವಿರದ 1973ರಲ್ಲಿ ಪಾಲಕ್ಕಾಡ್ ಅಯ್ಯರ್ ಬ್ರಾಹ್ಮಣ ಕುಟುಂಬದಲ್ಲಿ ಒಂದು ದಿವ್ಯವಾದ ಮಗು ಜನಿಸಿತು. ಈ ಮಗು ಆಧ್ಯಾತ್ಮಿಕ ಲೋಕದಲ್ಲಿ ಮಹಾನ್ ಸಾಧನೆ ಮಾಡಲಿದೆ. ಕೃಷ್ಣ, ದೇವರ ಕೃಪೆಯಿಂದ ಈ ಮಗು ನನ್ನ ಮನೆಗೆ ಬಂದಿದೆ. ಅಮ್ಮ, ಮಗು ಎಷ್ಟು ಚಿಕ್ಕದಾಗಿದೆ ಅಲ್ವೇ? ಹೌದು, ದೇವರ ಉಡುಗೊರೆ. ಪ್ರತಿ ಮನೆಯ ಉಸಿರಾಗಿರುವ ಭಕ್ತಿ ತುಂಬಿದ ಒಂದು ಶಾಂತ ಅಗ್ರಹಾರದಲ್ಲಿ ಪರಮಾತ್ಮನ ಕಡೆಗೆ ನಿಧಾನವಾಗಿ ನಡೆಯುವ ಜೀವನವನ್ನು ಹೊಂದಿದ ಒಂದು ಮಗುವು ಜನ್ಮ ತಾಳಿತು. ಅಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಸಂತೋಷದಿಂದ ಆಶೀರ್ವಾದ ನೀಡುತ್ತಿದ್ದಾರೆ. ಕೃಷ್ಣ, ದೇವ ಕೃಪೆ ನಮ್ಮ ಮನೆಗೆ ಬಂದಿದೆ. ಈ ಮಗು ಭಕ್ತಿ ಲೋಕದಲ್ಲಿ ಮಹಾನ್ ಸಾಧನೆ ಮಾಡಲಿದೆ. ಪ್ರಕೃತಿಯ ಮಧ್ಯದಲ್ಲಿ ಮಗು ಬೆಳೆಯತೊಡಗಿತು. ಹೂವುಗಳು, ಮರಗಳು, ಪಕ್ಷಿಗಳು ಇದರ ಮೊದಲ ಸ್ನೇಹಿತರು. आम पूजनी, आम पूजुई, आम पूजमी, आम पूजमी, ओ पूजमी, ओ पूजमी. ಯಾರೂ ಅವನಿಗೆ ಕಲಿಸಲಿಲ್ಲ, ಆದರೂ ಪೂಜೆ ಅವನಿಗೆ ಸಹಜವಾಗಿ ಬಂದಿತ್ತು. ओम पूजानी, ओम पूजामी. ओम पूजमी, ओम पूजमी. ಅಮ್ಮ, ಅವನನ್ನು ನೋಡು, ಅವನು ಪೂಜೆ ಮಾಡುತ್ತಿದ್ದಾನೆ. ಬಹುಶಃ ದೇವರು ಅವನನ್ನು ಈಗಾಗಲೇ ಆರಿಸಿಕೊಂಡಿರಬಹುದು. ओम पूजमी,
ತಮ್ಮ, ನಾನು ದೇವರಿಗೆ ಹಣ್ಣು ಮತ್ತು ನೈವೇದ್ಯ ತಂದಿದ್ದೇನೆ. ಜನ್ಮಾಷ್ಟಮಿಯ ಹಬ್ಬದ ಸಿದ್ಧತೆಗಳು ಮನೆಯಲ್ಲಿ ಸಂತೋಷದಿಂದ ಆರಂಭವಾದವು. ಮನೆಯೆಲ್ಲ ಭಕ್ತಿಭಾವದಿಂದ ತುಂಬಿತ್ತು. ಅಭಿಷೇಕಕ್ಕೆ ಮನೆಯಲ್ಲೆಲ್ಲ ಸಿದ್ಧತೆಗಳು ನಡೆಯುತ್ತಿದ್ದವು. ಹಾಲು, ಮೊಸರು, ತುಪ್ಪ, ಬೆಲ್ಲ, ಜೇನುತುಪ್ಪ, ಬೆಣ್ಣೆ ಎಲ್ಲವನ್ನೂ ಭಕ್ತಿಯಿಂದ ಸಿದ್ಧಪಡಿಸಲಾಗುತ್ತಿತ್ತು. ಅಮ್ಮ, ನಾನು ಕೂಡ ಪೂಜೆ ಮಾಡಬಹುದಾ? ಹೌದು ನನ್ನ ಮುದ್ದು, ಬಾ ನಾವು ಒಟ್ಟಿಗೆ ಮಾಡೋಣ. ಮೊದಲು ಹಾಲು ಹಾಕೋಣ, ನಿಧಾನವಾಗಿ ಹಾಕು. ಹೌದಮ್ಮ. ಇದಕ್ಕೆ ಜೇನು ಕೂಡ ಹಾಕೋಣ. ಕೃಷ್ಣನಿಗೆ ಸಿಹಿ ಇಷ್ಟ. ಅವನು ಖುಷಿ ಆಗ್ತಾನ ಅಮ್ಮ? ಖಂಡಿತ ತುಂಬಾ ಖುಷಿ ಆಗ್ತಾನೆ. ಕೃಷ್ಣ, ಪ್ರಾರ್ಥನೆ ಮಾಡು ಕಣ್ಮಣಿ. ಓಂ ಕೃಷ್ಣಾಯ ನಮಃ. ಈ ಮಂತ್ರವನ್ನು ಹೇಳು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ತಂದೆಯೇ, ನಾನು ಕೂಡ ವೇದೋಪನಿಷತ್ತುಗಳನ್ನು ಕಲಿಯಬಹುದೇ? ಹೌದು ಮಗು, ನಿನ್ನ ಉಪನಯನವಾದ ಮೇಲೆ ಕಲಿಯಬಹುದು. ಓ ಕೃಷ್ಣ, ನಿನ್ನ ಮಂತ್ರಗಳನ್ನು ನನಗೆ ಕಲಿಸು. ಮುಗ್ಧ ಭಕ್ತಿಯಿಂದ ಆರಂಭವಾದದ್ದು ನಿಧಾನವಾಗಿ ಬೆಳೆಯಿತು. ನಂತರ ದೈವಿಕತೆಗೆ ಸಮರ್ಪಿತವಾದ ಜೀವನವಾಗಿ ರೂಪಾಂತರಗೊಂಡಿತು.